ನನ್ನ ಗಾರ್ಡನಲ್ಲಿ ಈ ವರ್ಷದ ಮೊದಲ ಡೇರೆ ಹೂ ಇದು. ಮತ್ತು ಯಾವ ಗಿಡದಲ್ಲಿ ಕೂಡ ಇನ್ನೂ ಮೊಗ್ಗುಗಳು ಬಂದಿಲ್ಲ. ಇದೊಂದು ಮೊಗ್ಗು ಮೊದಲೇ ಬಂದಿತ್ತು. ತುಂಬ ಚೆನ್ನಾಗಿ ಹೂ ಕೂಡ ಆಗಿದೆ. ಗಿಡದ ಗ್ರೋತ್ ಕೂಡ ತುಂಬ ಚೆನ್ನಾಗಿದೆ. ಡೇರೆ ಗಿಡಗಳಲ್ಲಿ ಹೆಲ್ದಿಯಾಗಿ ಗ್ರೋತ್ ಇರಬೇಕು, ಗಿಡ ತುಂಬ ರಾಶಿ ರಾಶಿ ಹೂಗಳನ್ನು ಪಡ್ಕೊಳ್ಬೇಕು ಅಂತಂದರೆ 10ರಿಂದ 15 ದಿವಸಕ್ಕೊಮ್ಮೆ ನಾವು ಯಾವುದಾದ್ರೂ ಫರ್ಟಿಲೈಸರ್ಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕಾಗತ್ತೆ. ತುಂಬ ಜಾಸ್ತಿ ಫರ್ಟಿಲೈಸರ್ನ ಅವಶ್ಯಕತೆ ಏನು ಡೇರೆ ಗಿಡಕ್ಕೆ ಇಲ್ಲ. ಸ್ವಲ್ಪ ಸ್ವಲ್ಪ ಫರ್ಟಿಲೈಸರ್ನ ಆಗಾಗ ಹಾಕ್ತಾಯಿದ್ರೆ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ಜಾಸ್ತಿ ಬ್ರ್ಯಾಂಚಸ್ಗಳು ಬರಬೇಕು ಅಂತಂದರೆ ಯಾವ ರೀತಿ ಪಿಂಚಿಂಗ್ನ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು. ಇವತ್ತಿನ ವಿಡಿಯೋದಲ್ಲಿ ಒಂದು ಫರ್ಟಿಲೈಸರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಒಳ್ಳೆ ಫರ್ಟಿಲೈಸರ್ ಇದು. ಈ ಫರ್ಟಿಲೈಸರ್ನ ಹಾಕ್ಕೊಂಡ್ರೆ ಗಿಡಗಳಲ್ಲಿ ಜಾಸ್ತಿ ಹೂಗಳನ್ನು ಪಡ್ಕೋಬೋದು. ಹಾಗೆ ಗಿಡ ಕೂಡ ಹೆಲ್ದಿಯಾಗಿ ಇರುತ್ತೆ. ನಾವು ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡಿದ್ರೆ ಕೆಲವೊಮ್ಮೆ ಗಿಡಗಳಲ್ಲಿ ಗಡ್ಡೆಗಳೆಲ್ಲ ಕೊಳ್ತೋಗುವಂಥ ಚಾನ್ಸಸ್ ಇರುತ್ತೆ. ಡೇರೆ ಗಿಡ ತುಂಬಾ ಸೂಕ್ಷ್ಮವಾಗಿ ಇರುತ್ತೆ. ನೋಡಿ ಫ್ರೆಂಡ್ಸ್, ಪಿಂಚಿಂಗ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೆ. ಯಾವ ರೀತಿ ಬ್ರಾಂಚಸ್ಗಳೆಲ್ಲ ಆಲ್ರೆಡಿ ಬಂದಿದೆ ಗಿಡಗಳಿಗೆ ಅಂತ ನೀವೇ ನೋಡ್ಬೋದು. ತುಂಬ ಚೆನ್ನಾಗಿ ಬರ್ತಾಯಿದೆ. ಇದು ಒಂದೇ ಗಿಡ ಇತ್ತು, ಪಿಂಚಿಂಗ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲ ನೋಟ್ಸ್ಗಳಲ್ಲೂ ಕೂಡ ಬ್ರಾಂಚಸ್ಗಳು ಬರ್ತಾಯಿದೆ. ಹಾಗೆಯೇ ಈ ಗಿಡಗಳೆಲ್ಲ ದೊಡ್ಡಾಗ್ತಾ ಹೋದಾಗೆ ಅಷ್ಟೊಂದು ಬಲಿಷ್ಠ ಕಾಂಡಗಳಲ್ಲ ಡೇರೆ ಗಿಡಗಳು. ಅದಕ್ಕೆ ನಾವು ಈ ರೀತಿ ಒಂದು ಸ್ಟಿಕ್ನ ಹುಗಿದ್ಬಿಟ್ಟು ಗಿಡಗಳಿಗೆ ಬಳ್ಳಿಗಳಿಂದ ಬ್ಯಾಂಡ್ ಮಾಡ್ಕೋಬೇಕು. ಇದಕ್ಕೆ ಇಲ್ಲ ಅಂತಂದರೆ ಗಾಳಿ ಮತ್ತು ಮಳೆಗೆ ಗಿಡಗಳೆಲ್ಲ ಬಗ್ಗಿಬಿಟ್ಟು ಮುರಿದು ಹೋಗಿಬಿಡತ್ತೆ, ಭಾರ ಆಗಿಬಿಡತ್ತೆ. ಹೂಗಳು ಬರೋದಕ್ಕೆ ಸ್ಟಾರ್ಟ್ ಆದಮೇಲಂತೂ ಪ್ರತಿಯೊಂದು ಗಿಡಕ್ಕೂ ಈ ರೀತಿ ನಾವು ಬ್ಯಾಂಡ್ ಮಾಡಿಕೊಳ್ಳೇಬೇಕಾಗತ್ತೆ. ಇಲ್ಲಾಂದರೆ ಮುರಿದೇ ಹೋಗಿಬಿಡತ್ತೆ ಗಿಡಗಳೆಲ್ಲ. ನೋಡಿ, ಈ ವರ್ಷದ ಡೇರೆ ಗಿಡಗಳಿಗೆ ನಾನು ಈ ಫರ್ಟಿಲೈಸರ್ನ ಈಗ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಗಣಿ ಅಲ್ಲ ಫ್ರೆಂಡ್ಸ್, ಇದು ಸ್ಲರಿ ಅಂತ. ಅಂದರೆ ಸಗಣಿನ ಗೊಬ್ಬರ ಗ್ಯಾಸ್ಗೆ ಅಂತ ಯೂಸ್ ಮಾಡ್ಕೋತೀವಿ. ಅದ್ರ ನಂತರ ಗ್ಯಾಸ್ನ ರಿಲೀಸ್ ಮಾಡಾದ ನಂತರ ಈ ಸ್ಲರಿ ಅಂತ ಬರುತ್ತೆ ಹೊರಗಡೆ, ಅದನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ. ಇದ್ರ ಕ್ವಾಂಟಿಟಿ ಅಂತಂದರೆ 3 ಲೀಟ್ರ್ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು. ಇದರಲ್ಲಿ ಗಿಡಗಳಿಗೆ, ಡೇರೆ ಗಿಡಗಳಿಗೆ ಅಗತ್ಯ ಪೋಷಕಾಂಶಗಳೆಲ್ಲ ಇರುತ್ತೆ. ತುಂಬ ಚೆನ್ನಾಗಿ ಡೇರೆ ಗಿಡಗಳು ಗ್ರೋ ಆಗುತ್ತೆ. ಇದ್ರ ಜೊತೆಗೇ ನಾನು ಸ್ವಲ್ಪ ಬೂದಿನ ತೊಗೊಂಡಿದ್ದೀನಿ. ಸ್ವಲ್ಪ ಅಂದರೆ ಒಂದು ಅರ್ಧ kg ಆಗುವಷ್ಟು, kg ಲೆಕ್ಕದಲ್ಲಿ ಹೇಳ್ಬೋದು, ಅದಷ್ಟನ್ನ ತೊಗೊಂಡಿದ್ದೀನಿ. ತುಂಬಾ ಹಳೇದಾಗಿರುವಂತಹ ಬೂದಿ. ಜಾಸ್ತಿ ಕ್ಯಾಲ್ಶಿಯಮ್ ಎಲ್ಲ ಇರುತ್ತೆ, ಪೊಟ್ಯಾಶ್ ಇರುತ್ತೆ ಇದರಲ್ಲಿ. ಗಿಡಗಳಲ್ಲಿ ಹೂಗಳೆಲ್ಲ ಬರೋದಕ್ಕೆ ಮತ್ತು ತುಂಬಾ ಒಳ್ಳೆ ಫಂಗಿಸೈಡ್ ಇದು. ಗಿಡಗಳು ಹೆಲ್ದಿಯಾಗಿ ಗ್ರೋತ್ ಆಗುತ್ತೆ. ಡೇರೆ ಗಿಡಗಳಿಗಂತೂ ತುಂಬಾ ಒಳ್ಳೆಯದು. ಗಡ್ಡೆಗಳೆಲ್ಲ ಮುಂದಿನ ವರ್ಷಕ್ಕೆ ರಕ್ಷಣೆ ಆದಾಗೂ ಆಗುತ್ತೆ. ಈಗಲಿಂದನೇ ಸೇವ್ ಆಗ್ತಾನೆ ಇರುತ್ತೆ. ನಾವು ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡಿಕೊಂಡ್ರೆ ಗಡ್ಡೆಗಳು ಕೊಳೆಯೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಆದಷ್ಟು ಅವಾಯ್ಡ್ ಮಾಡಿ. ಅಷ್ಟೊಂದು ಡೇರೆ ಗಿಡಗಳು ಗ್ರೋನೇ ಆಗ್ತಾಯಿಲ್ಲ ಅಂತಂದರೆ DAPನ ಒಂದು 4 ಕಾಳಷ್ಟು ಬಳಸ್ಕೊಳ್ಳಿ. ತುಂಬ ಮಳೆ ಬರುವಾಗಷ್ಟೇ ಹಾಕ್ಕೋಬೇಕು, ಇಲ್ಲ ಅಂತಂದರೆ ಎಲೆಗಳೆಲ್ಲ ಗರ್ತಾಗಾಗಿ ಗಿಡಗಳು ಹಾಳಾಗಿಬಿಡುತ್ತೆ. ಬೂದಿ ಜೊತೆಗೇ ನಾನು ಒಂದು ಅರ್ಧದಿಂದ 3/4 ಲೀಟ್ರ್ ಆಗುವಷ್ಟು ಬೆಣ್ಣೆ ತೆಗೆದಿರುವಂಥ ಮಜ್ಜಿಗೆ, ಬಟರ್ ಮಿಲ್ಕ್ನ ಇದ್ರ ಜೊತೆಗೇ ಸೇರಿಸ್ಕೋತಾ ಇದ್ದೀನಿ. ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 5ರಿಂದ 6 ದಿನ ಹೀಗೇ ಇಟ್ಕೊಂಡಿದ್ದೀನಿ. ನಂತರ ಇದನ್ನು ನಾನು ಡೈಲ್ಯೂಟ್ ಮಾಡಿಬಿಟ್ಟು ಗಿಡಗಳಿಗೆ ಹಾಕೋದನ್ನು ಮಾಡ್ಕೊಂಡಿದ್ದೀನಿ. ಮಜ್ಜಿಗೆನಲ್ಲಿ ತುಂಬ ಚೆನ್ನಾಗಿ ಹೆಲ್ದಿ ಮೈಕ್ರೋ ಬ್ಯಾಕ್ಟೀರಿಯಾಗಳೆಲ್ಲ ಉತ್ಪತ್ತಿ ಆಗುತ್ತೆ. 4ರಿಂದ 5 ದಿವಸ ಅಥವಾ 6 ದಿವಸಕ್ಕೆಲ್ಲ ಹಾಕ್ಕೊಂಡ್ರೆ. ತುಂಬ ಹುಳಿ ಮಜ್ಜಿಗೆನ ಬಳಸೋದ್ರಿಂದ ಗಿಡಗಳಲ್ಲಿ ಎಲೆಮುರುಟು ರೋಗಗಳು ಏನಾದರೂ ಬರ್ತಾ ಇದ್ದರೆ ಡೇರೆ ಗಿಡಗಳಲ್ಲಿ ಅದು ಕೂಡ ಕಡಿಮೆ ಆಗುತ್ತೆ. ಹಾಗೆ ಬೂದಿ ರೋಗ ಅಂತ ಎಲೆಗಳೆಲ್ಲ ಒಂಥರ ಮೇಲ್ಗಡೆ ಎಲ್ಲ ಸ್ವಲ್ಪ ಬಿಳಿ ಬಿಳಿಯಾಗಿ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾವು ತುಂಬ ಹುಳಿಯಾಗಿರುವಂಥ ಮಜ್ಜಿಗೆನ ತುಂಬ ಡೈಲ್ಯೂಟ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ಸ್ಪ್ರೇ ಮಾಡಿಕೊಂಡ್ರೂ ಕೂಡ ಈ ಬೂದಿ ರೋಗನ ತಡೆಗಟ್ಬೋದು. ನನ್ನ ಸ್ನೇಹಿತರೊಬ್ಬರು ತುಂಬ ದಿನಗಳಿಂದ ಈ ಫರ್ಟಿಲೈಸರ್ನ ಯೂಸ್ ಮಾಡ್ತಾಯಿದ್ದಾರೆ. ನಾನು ಕೂಡ ಅದಕ್ಕೆ ಮಾಡ್ಕೊಂಡಿದ್ದೀನಿ ಈ ವರ್ಷ. ತುಂಬ ಚೆನ್ನಾಗಿ ಡೇರೆ ಗಿಡಗಳಲ್ಲಿ ಗ್ರೋತ್ ಕಾಣಿಸ್ಕೊಳ್ತು. ಅದಕ್ಕೇ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಆ ಬೂದಿ ರೋಗಕ್ಕೆ ಕೂಡ ಅವರೇ ಹೇಳಿರುವಂಥದ್ದು. ತುಂಬ ವರ್ಷಗಳಿಂದ ಅವರು ಎಲ್ಲ ರೀತಿ ಗಿಡಗಳನ್ನು ಬೆಳೆಸ್ತಾರೆ. ಅವ್ರಿಗೆ ತುಂಬಾ ಅನುಭವ ಇದೆ. ತುಂಬ ಈಸಿಯಾಗಿ ನಾವು ಬೂದಿ ರೋಗನ ಕಂಟ್ರೋಲ್ ಮಾಡ್ಕೋಬೋದು ಅಂತ ನನಗೆ ತಿಳಿಸ್ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇದನ್ನು 1 ಲೀಟ್ರ್ ಆಗೋವಷ್ಟು ಈ ಮಿಶ್ರಣನ, ಸ್ವಲ್ಪ ಬಿಸಿಲಿತ್ತು ಫ್ರೆಂಡ್ಸ್, ಅದಕ್ಕೆ ಗಟ್ಟಿಯಾಗಿಬಿಟ್ಟಿದೆ.
ನಮ್ಮ ಕಡೆ ತುಂಬಾ ಬಿಸಿಲು ಬೀಳ್ತಾ ಇತ್ತು. ಈಗ ಒಂದೆರಡು ದಿನದಿಂದ ಮಳೆ ಬರ್ತಾ ಇದೆ. ನಾನು ಬಿಸಿಲಿರುವಾಗಲೇ ಈ ಫರ್ಟಿಲೈಸರ್ನ ಕೊಟ್ಕೊಂಡಿದ್ದೀನಿ ಗಿಡಗಳಿಗೆ. 5ರಿಂದ 6 ದಿವಸ ಆದ ನಂತರ 1 ಲೀಟ್ರ್ ಆಗುವಷ್ಟು ಈ ಗೊಬ್ಬರಕ್ಕೆ ನಾವು ನೀರನ್ನು ಮಿಕ್ಸ್ ಮಾಡ್ಕೊಳ್ಬೇಕು. 5ರಿಂದ 6 ಲೀಟ್ರ್ ಆಗುವಷ್ಟು ನೀರನ್ನು ನಾವು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಡೈಲ್ಯೂಟ್ ಮಾಡಿಕೊಂಡು ಅರ್ಧ ಲೀಟ್ರ್ ಆಗುವಷ್ಟು ಅಥವಾ 3/4 ಲೀಟ್ರ್ ಆಗುವಷ್ಟು, ತುಂಬ ದೊಡ್ಡ ಗಿಡ ಇತ್ತು ಡೇರೆ ಗಿಡ ಅಂತಂದರೆ ಹಾಕ್ಕೋಬೋದು ಒಂದು ಗಿಡಕ್ಕೆ. ತುಂಬ ಚಿಕ್ಕ ಗಿಡ ಇತ್ತು ಅಂತಂದರೆ ಒಂದು 200 ml ಆಗುವಷ್ಟು ಹಾಕ್ಕೋಬೋದು. ತುಂಬ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು, ಯಾಕಂತಂದರೆ ಬೂದಿನೆಲ್ಲ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ತುಂಬ ಚಿಕ್ಕ ಗಿಡಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಸಾಕಾಗತ್ತೆ. ತುಂಬ ಹಳೇದಾಗಿರುವಂಥ ಬೂದಿನೇ ತೊಗೋಬೇಕು ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಫ್ರೆಶ್ ಆಗಿರುವಂಥ ಬೂದಿನ ತೊಗೊಳೋದಕ್ಕೆ ಹೋಗಬಾರ್ದು. ತುಂಬಾ ಪವರ್ಫುಲ್ ಆಗಿರುತ್ತೆ ಫ್ರೆಶ್ ಆಗಿರುವಂಥ ಬೂದಿ. ಗಿಡಗಳೆಲ್ಲ ಸುಟ್ಟೋಗ್ಬಿಡುತ್ತೆ ಎಲೆಗಳ ಮೇಲೆ ಏನಾದರೂ ತಾಗಿಬಿಟ್ರೆ. ಅದಕ್ಕೆ ನಾನು ಮತ್ತೆ ಹೇಳ್ತಾನೆ ಇರ್ತೀನಿ, ಫ್ರೆಶ್ ಆಗಿರುವಂಥ ಬೂದಿನ ತೊಗೋಬೇಡಿ, ಹಳೆಯ ಬೂದಿನ ತೊಗೊಳ್ಳಿ ಅಂತ. ಡೇರೆ ಗಿಡಕ್ಕಂತೂ ಯೂಸ್ ಮಾಡೋದಕ್ಕೆ ಹೋಗಲೇಬೇಡಿ. ಫ್ರೆಶ್ ಆಗಿರುವಂಥ ಬೂದಿನ ಸುಟ್ಟೇ ಹೋಗಿಬಿಡುತ್ತೆ ಗಿಡಗಳು. ನೋಡಿ ಫ್ರೆಂಡ್ಸ್, ಈ ರೀತಿ ಡೈಲ್ಯೂಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಮ್ಮ ಹತ್ರ ಒಂದೇ ಡೇರೆ ಗಿಡ ಇತ್ತು ಅಂತಂದರೆ ಅದನ್ನು ಪಿಂಚಿಂಗ್ ಮಾಡೋದ್ರ ಮೂಲಕ ಬ್ರ್ಯಾಂಚಸ್ಗಳನ್ನು ಪಡ್ಕೋಬೋದು. ಬ್ರ್ಯಾಂಚಸ್ಗಳು ಸ್ವಲ್ಪ ಬಲಿತ ನಂತರ ಅದನ್ನು ನಾವು ಕಟಿಂಗಾಗಿ ಯೂಸ್ ಮಾಡ್ಕೋಬಹುದು. ಇದರಿಂದಾಗಿ ಅನೇಕ ಡೇರೆ ಗಿಡಗಳನ್ನು ನಾವು ಒಂದೇ ಗಿಡದಿಂದ ರೆಡಿ ಮಾಡ್ಕೋಬಹುದು. ಹಾಗೆ ರೆಡಿ ಮಾಡ್ಕೊಂಡಿಲ್ಲ ಅಂತಂದರೆ ಫ್ರೆಂಡ್ಸ್, ಕೆಲವೊಮ್ಮೆ ಒಂದೇ ಗಡ್ಡೆ ಇದ್ದರೆ ಅದು ಹಾಳಾಗಿಬಿಡುತ್ತೆ ನೆಕ್ಸ್ಟ್ ಇಯರ್ಗೆ. ಇವಾಗಲೇ ನಾವು ಕಟಿಂಗ್ ಹಾಕಿ ಗ್ರೋ ಮಾಡಿಕೊಂಡ್ರೆ ಖಂಡಿತ ಗಡ್ಡೆ ಆಗುತ್ತೆ. ಹೂ ಕೂಡ ಈ ವರ್ಷನೇ ನಾವು ಪಡ್ಕೊಳ್ಬೋದು. ಯಾವ ರೀತಿ ಕಟಿಂಗ್ ಹಾಕಬೇಕು ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ನೋಡ್ಕೋಬೋದು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಕಳೆಗಿಡಗಳೇನಾದರೂ ಹುಟ್ಕೊಂಡಿದ್ರೆ ಅದನ್ನು ತೆಗೆದುಕೊಳ್ಳಿ. ಮೇಲ್ಗಡೆಯಿಂದ ಅಡಿಕೆ ಸಿಪ್ಪೆನೆಲ್ಲ ಮುಚ್ಕೊಂಡಿದ್ದೀನಿ. ತರಗಲೆಗಳನ್ನಾದರೂ ಬೇಕಾದರೂ ಮುಚ್ಕೋಬೋದು. ಅದ್ರ ಮೇಲ್ಗಡೆಯಿಂದನೇ ಈ ರೀತಿ ಅರ್ಧ ಅಥವಾ 3/4 ಲೀಟ್ರ್ ಈ ದ್ರವ ಗೊಬ್ಬರನ ಹಾಕ್ಕೋಬೇಕಾಗತ್ತೆ. ನಾನು ಈ ಗೊಬ್ಬರನ ಹಾಕಿಬಿಟ್ಟಾದ್ಮೇಲೆ ನೀರು ಕೂಡ ಹಾಕ್ಕೊಂಡಿದ್ದೀನಿ, ಯಾಕಂತಂದರೆ ಮಳೆನೇ ಬರ್ತಾ ಇರಲಿಲ್ಲ. ಮಳೆ ಬರೋ ಟೈಮ್ನಲ್ಲಾದರೆ ಸ್ವಲ್ಪ ಮಳೆ ಬರ್ತಾ ಇರುತ್ತಲ್ಲ, ಆಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಲಿಕ್ವಿಡ್ ಫರ್ಟಿಲೈಸರ್. ಈ ರೀತಿ ಮೇಲ್ಗಡೆಯಿಂದ ಹಾಕ್ಕೊಳ್ಳೋದ್ರಿಂದ ತುಂಬ ಡೈಲ್ಯೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ತುಂಬ ಮಳೆ ಬರ್ತಾ ಇತ್ತು ಅಂತಂದರೆ ತೊಳೆದೋಗ್ಬಿಡತ್ತೆ. ಅಡಿಕೆ ಸಿಪ್ಪೆ ಮೇಲ್ಗಡೆ ಅಥವಾ ತರಗಲೆ ಮೇಲ್ಗಡೆ ಈ ರೀತಿ ಹಾಕ್ಕೊಂಡ್ರೆ ಅಷ್ಟೊಂದು ಬೇಗ ತೊಳೆದು ಹೋಗಲ್ಲ. ಈ ರೀತಿ ಗೊಬ್ಬರ ನೀರಿನ ಮುಖಾಂತರ ಹರಿದು ಹೋಗಲ್ಲ. ಗಿಡಗಳು ಆಗಾಗ ಫರ್ಟಿಲೈಸರ್ಗಳನ್ನ ಹೀರ್ಕೊಳ್ತಾ ಇರುತ್ತೆ. ನೋಡಿ, ನಾನು ನೀರು ಕೂಡ ಹಾಕ್ಕೊಳ್ಳುವಂಥ ಪರಿಸ್ಥಿತಿ ಬಂದುಬಿಡ್ತು. ಕೆಲವೊಮ್ಮೆ ಹೀಗಾಗಿಬಿಡುತ್ತೆ, 8-10 ದಿವಸ ಮಳೆನೇ ಬರಲ್ಲ. ಆಗ ಫರ್ಟಿಲೈಸರ್ಗಳನ್ನು ಹಾಕ್ಕೊಂಡ್ರೂ ಕೂಡ ನೀರು ಹಾಕಬೇಕು. ಇಲ್ಲಾಂತಂದರೆ ಡೇರೆ ಗಿಡಗಳಿಗೆ ಡೈಲಿ ನೀರನ್ನು ಹಾಕ್ಕೊಳ್ಳೇಬೇಕಾಗತ್ತೆ. ಈ ಫರ್ಟಿಲೈಸರ್ನ ಎಲ್ಲ ಗಿಡಗಳಿಗೆ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ಡೇರೆ ಗಿಡಗಳನ್ನು ಯಾವ ರೀತಿ ಬೆಳೆಸ್ಕೋಬೇಕು ಅಂದರೆ, ಗ್ರೋ ಬ್ಯಾಗ್ನಲ್ಲಿ ಯಾವ ರೀತಿ ಬೆಳೆಸ್ಕೋಬೇಕು, ಗ್ರೌಂಡಲ್ಲಿ ಯಾವ ರೀತಿ ನೆಟ್ಕೋಬೇಕು ಅನ್ನೋ ವಿಡಿಯೋಗಳೆಲ್ಲ ತುಂಬಾ ಇದೆ ನನ್ನ ಚಾನಲ್ನಲ್ಲಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಹೊಸಬರು ಚಾನಲ್ಗೆ ವಿಸಿಟ್ ನೀಡಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.